Yeah. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಅಮೆಝಾನಲ್ಲಿ ಶಾಪಿಂಗ್ ಮಾಡಿದ್ದೆ ಕೆಲವೊಂದು ಮನೆಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ಗಳನ್ನ. ಸೊ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ. ಸೊ ಇವಾಗ ನಮಗೆ ಕಾರ್ಗೆ ಈ ಒಂದು ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸುತ್ತೆ. ಸೊ ಈ ಒಂದು ಪ್ರಾಡಕ್ಟ್ನ ನನ್ನ ಹಸ್ಬೆಂಡು ಅವರು ಬುಕ್ ಮಾಡಿದ್ರು. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಸೊ ಈ ಪ್ರಾಡಕ್ಟು ಬಂದು ನಮಗೆ ಈ ಕಾರ್ಗೆಲ್ಲದಕ್ಕೂ ಹಿಂದಗಡೆ ಬ್ಯಾಕ್ ಸೇಫ್ಟಿಗೆ ಅಥವಾ ಲಾಂಗ್ ಡ್ರೈವ್ ಮಾಡಿದ್ರೆ ತುಂಬ ಹೊತ್ತು ಡ್ರೈವಿಂಗ್ ಮಾಡ್ತಿದ್ರೆ ಕೆಲವರಿಗೆ ಬ್ಯಾಕ್ ಪೇನ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಪಿಲ್ಲೋ ಯೂಸ್ ಮಾಡಿಕೊಂಡ್ರೆ ಮೇ ಬಿ ಸ್ವಲ್ಪ ಅದು ರಿಲೀಫ್ ಆಗ್ಬೋದು ಮತ್ತು ಸಪೋರ್ಟ್ಗೂ ಇದ್ದಂಗೆ ಆಗುತ್ತೆ. ಸೊ ಈ ಪ್ರಾಡಕ್ಟ್ಸ್ನ ಇವಾಗ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಅಷ್ಟಾಗಿ ನನಗೆ ಡೀಟೇಲ್ಸ್ ಆಗಿ ಗೊತ್ತಿಲ್ಲ. ಸೊ ಪ್ರಾಡಕ್ಟ್ಸ್ ಅಂತೂ ಖಂಡಿತವಾಗ್ಲೂ ಹೇಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಕ್ವಾಲಿಟಿ ವೈಸು. ಬಟ್ ಇದು ಬರೋದಕ್ಕಿಂತ ಮುಂಚೆ ಡೌಟ್ ಇತ್ತು. ಇದನ್ನು ನೋಡಿದ್ರೆ ಅಂದರೆ ಒಂದು ಇಮ್ಯಾಜಲ್ಲಿ ನೋಡಿದರೆ ಸ್ಮಾಲ್ ಸೈಜ್ ಇತ್ತು ಪ್ರಾಡಕ್ಟು. ಬಟ್ ಬಂದಮೇಲೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯಾಗಿದೆ ಇದೊಂದು ಪಿಲ್ಲೋ, ಬ್ಯಾಕ್ಗೆ ಏನು ಸಪೋರ್ಟ್ ಬೇಕು. ಸೊ ಆ ಒಂದು ರೀಸನ್ಗೆ. ಸೊ ಸ್ಟಿಚಿಂಗು ಎಲ್ಲದನ್ನು ಕಂಪ್ಲೀಟಾಗಿ ಒಂಥರ ಲೆದರ್ ಇದು ಕಂಪ್ಲೀಟಾಗಿ ಫುಲ್ ಇದು ತುಂಬ ಚೆನ್ನಾಗಿದೆ. ಇದು ಒಂದು ಮತ್ತು ಇದು ಒಂದು. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ನೆಕ್ ಹತ್ರ ಬ್ಯಾಕ್. ಸೊ ಇದು ಅಷ್ಟೇ 2 ಪೀಸ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಮತ್ತು ಇದ್ರದ್ದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ವಿತ್ ಪ್ರೈಸ್ ಜೊತೆಗೆ ನಾನು ಇಮೇಜನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹೀಗಿತ್ತು ಈ ಪ್ರಾಡಕ್ಟು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಏನಂತ ಹೇಳಿದ್ರೆ, ಇವಾಗ ನಾವು ವಾಟರ್ ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಆಲ್ರೆಡಿ ಇದು ವಾಟರ್ಗೆ ಬೇಕಾಗುತ್ತೆ ಅನಿಸುತ್ತೆ. ಕೆಲವೊಂದು ಐಟಮ್ಸ್ನ ನಾವು ಅಲ್ಲಲ್ಲೇ ಬಿಸಾಕ್ತಿರ್ತೀವಿ. ಒಂದು ಕಡೆ ಸ್ಟೋರೇಜ್ ಮಾಡಿದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಈಸಿಯಾಗಿ ಸಿಗುತ್ತೆ, ಏನೇ ಒಂಥರ ಟೆನ್ಷನ್ ಇರೋದಿಲ್ಲ. ಸೊ ಒಂದು ಈ ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ಕೂಡ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಇದ್ರೂ ಅಷ್ಟೇ ಪ್ರೈಸು ಮತ್ತು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ವಿಡಿಯೋದಲ್ಲಿ ಇಮೇಜಲ್ಲಿ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಪ್ರಾಡಕ್ಟು. ಮತ್ತು ಜಿಪ್ ಎಲ್ಲದೂ ಅಷ್ಟೇ ತುಂಬಾ ಕ್ವಾಲಿಟಿ ಇದೆ. ಮತ್ತು ಇದು ಸೈಜ್ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇದ್ರಲ್ಲ, ಇಷ್ಟು ಒಂದು ಲೆಂತ್ ಇದೆ. ಮತ್ತು ತುಂಬಾ ನಾನು ಇಷ್ಟು ದೊಡ್ಡ ಸೈಜ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚಿಕ್ಕದಾಗಿ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಕಂಫರ್ಟ್ ಆಗಿದೆ ಇದೊಂದು. ಮತ್ತು ನಾನು ನೆಕ್ಸ್ಟ್ ವೀಡಿಯೋಸ್ನ ನೋಡ್ತಾ ಹೋಗಿ ವಾಟರ್ ಮೇಕೋವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆವಾಗ ಡೆಫಿನೆಟ್ಲಿ ಇದನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲದೂ ಅನ್ಬಾಕ್ಸಿಂಗ್ ಮಾಡಿರೋದೇ. ಯಾಕೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಅಂದರೆ, ನಿಮಗೆ ತೋರಿಸೋದಕ್ಕಿಂತ ಮುಂಚೆ ಪ್ರಾಡಕ್ಟ್ಸ್ ಹೆಂಗಿದೆ ಅಂತ ಚೆಕ್ ಮಾಡಬೇಕಲ್ವಾ ಕ್ವಾಲಿಟಿ ವೈಸು. ಇನ್ ಕೇಸ್ ಅದು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ಸೊ ಡೈರೆಕ್ಟಾಗಿ ಹೇಗೆ ತೋರಿಸೋದಕ್ಕಾಗುತ್ತೆ, ಅದನ್ನು ನಾನು ಸ್ವಲ್ಪ ನೋಡಿ ಎಲ್ಲ ಮಾಡಿನೇ ಅಲ್ವಾ ತೋರಿಸೋದಕ್ಕಾಗೋದು. ಸೊ ಚೆನ್ನಾಗಿರಲಿ ಒಂದು ರೀಸನಿಂದ. ಸೊ ನೋಡಿ ಹೆಂಗಿದೆ. ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಏನೆಲ್ಲ ಯೂಸ್ ಆಗುತ್ತೆ ಅನ್ನೋ ಒಂದು ಚೆನ್ನಾಗಿರೋ ಒಂದು ಪ್ರಾಡಕ್ಟ್ಸ್ನ ನಿಮಗೆ ತೋರಿಸೋಣ. ನಿಮಗೇನಾದರೂ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಿಮಗೂ ಯೂಸ್ ಆಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ಇದು ಬೆಲ್ಟ್ ತೊಗೊಂಡಿದ್ದು. ಸೊ ಇದು ಕ್ವಾಂಟಿಟಿ ಬಂದ್ಬಿಟ್ಟು 2 ತೊಗೊಳ್ಳೇಬೇಕಾಗಿತ್ತು. ಸೊ ಆ ಥರ ಅದಕ್ಕೆ ತೊಗೊಂಡಿದ್ದು. ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ರಫ್ ಆ್ಯಂಡ್ ಟಫ್ ಆಗಿ ನಾವು ಯೂಸ್ ಮಾಡಿದ್ರು ಮತ್ತು ಹೀಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು.
ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇದನ್ನು ಬೈ ಮಾಡ್ಬೋದು. ಇದು ಅಷ್ಟೇ ನಮಗೆ ಒಂದು ರೀಸನಬಲ್ ಪ್ರೈಸಲ್ಲಿದೆ. ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಇಮೇಜ್ ಜೊತೆಗೆ. ಪ್ರೈಸನ್ನು ಅಷ್ಟೇ, ಲಿಂಕನ್ನು ಹೋಗಿ ಚೆಕ್ ಮಾಡಿ. ಈ ಥರ ಏನಾದ್ರೂ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೆಲ್ಲದನ್ನು ಪ್ರಾಡಕ್ಟ್ಸು ಒಟ್ಟಿಗೆ ತರಿಸಿದ್ದು. ಸೊ ಅದಕ್ಕೋಸ್ಕರ ನಿಮಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇವಾಗ ಟ್ರಾವೆಲ್ ಮಾಡ್ತಿರ್ತೀರಾ ಅಥವಾ ಮನೆಯಲ್ಲಿ ಏನಾದ್ರೂ ಈ ಒಂದು ಚಾಪೆ ಬೇಕು, ಕ್ವಾಲಿಟಿ ಆಗಿರಬೇಕು ಮತ್ತು ಟ್ರಾವೆಲ್ ಮಾಡೋದಕ್ಕೆ ತುಂಬ ಫ್ರೆಂಡ್ಲಿ ಆಗಿರಬೇಕು ಅನ್ನೋ ಥರ ಒಂದು ಚಾಪೆ ಏನಾದರೂ ನೀವು ಸರ್ಚ್ ಮಾಡ್ತಿದ್ರೆ ಸೊ ಡೆಫಿನೆಟ್ಲಿ ಇದನ್ನು ತೊಗೋಬೋದು. ಇವಾಗ ತೋರಿಸ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತ ನಾನು ನೋಡಿದೆ, ನನಗೆ ಸೈಜು ಸ್ವಲ್ಪ ಚಿಕ್ಕದಾಗಿ ಅನ್ನಿಸ್ತು. ಹೆಂಗೆ ಅಂದರೆ ತಗೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಅದು ಏನೋ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿರ್ತೀವಿ. ಸೊ ಆವಾಗ ಸ್ವಲ್ಪ ನಾರ್ಮಲಾಗಿ ಈ ಚಿಕ್ಕ ಸೈಜ್ ಚಾಪೆ ಎಷ್ಟು ಬರುತ್ತೆ ಆ ಒಂದು ಲೆಂತ್ಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಇದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಬಟ್ ಸಿಂಗಲಾಗಿ ಯೂಸ್ ಮಾಡೋರಿಗೆ ತುಂಬ ಒಂದು ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಫೋಲ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನನಗೆ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ. ನಾನು ಯಾವತ್ತೂ ಈ ಥರ ಒಂದು ಫೋಲ್ಡಿಂಗ್ ನೋಡೇ ಇರಲಿಲ್ಲ. ಸೊ ಈ ಥರ ಒಂದು ಬ್ಯಾಗ್ ಹೀಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. ಅಥವಾ ಎಲ್ಲಾದ್ರೂ ಮನೇಲಿ ಇಡೋದಕ್ಕೂ ಅಷ್ಟೇ. ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಚಾಪೆ ಇಡ್ತೀವಿ ಅಂದರೆ ಫೋಲ್ಡ್ ಮಾಡಬೇಕು. ಇದು ಒಂಥರ ನೀಟಾಗಿ ಕಾಣಿಸುತ್ತೆ, ಮನೆಯಲ್ಲಿ ಕ್ಲೀನಾಗಿರುತ್ತೆ. ಸೊ ಇವಾಗ ಓಪನ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಹೀಗಿದೆ ಪ್ರಾಡಕ್ಟು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದಾಗಂತ ಅನ್ನಿಸ್ತು ನನಗೆ. ಸೊ ಈ ಒಂದು ಸೈಜ್ ಇದೆ. ನೀವೇನಾದ್ರೂ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮುಂಚೆ ಸೈಜ್ ಏನಿದೆ ಅಂತ ಒಂದು ಟೇಪ್ ತೊಗೊಂಡು ಮೆಜರ್ ಮಾಡಿ ನೆಕ್ಸ್ಟ್ ಬೈ ಮಾಡಿ. ಬಟ್ ನಾನು ಹಂಗೆ ಮಾಡಲಿಲ್ಲ, ಡೈರೆಕ್ಟಾಗಿ ತೊಗೊಂಡ್ಬಿಟ್ಟೆ. ಮತ್ತು ಇನ್ನೇನು ತೊಗೊಂಡಿದ್ದೀವಲ್ಲ ಅಂದರೆ ಅಷ್ಟೊಂದೇನು ಕಮ್ಮಿ ಸೈಜ್ ಅನ್ನಿಸ್ಲಿಲ್ಲ. ಇರಲಿ ಬಿಡು ಅಂತ ಸುಮ್ಮನಾದೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಎಲ್ಲ ಪ್ರಾಡಕ್ಟ್ ನೋಡಿ ನಿಮಗೆ ಏನು ಅನ್ನಿಸ್ತು ಮತ್ತು ಇಷ್ಟು ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವುದು ಪರವಾಗಿಲ್ಲ ಅಂತ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು, ನಿಮ್ಮ ಫೇವ್ರೇಟ್ ಯಾವುದು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನೋಡೋದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇದೇ ಥರ ಇನ್ನೊಂದು ಲಾಗ್ ಜೊತೆಗೆ.